ಬೀದಿ ನಾಯಿಗಳ ಹಾವಳಿಗೆ ಇಲ್ಲಿನ ಜನ ತತ್ತರಿಸಿ ಹೋಗಿದ್ದಾರೆ. ಹಗಲು ರಾತ್ರಿ ಎನ್ನದೆ ನಾಯಿಗಳು ಜನಜೀವನಕ್ಕೆ ತೊಂದರೆ ನೀಡ್ತಾ ಇವೆ. ಗುಂಪು ಗುಂಪಾಗಿ ಓಡಾಡುವ ನಾಯಿಗಳು ಏಕಾಏಕಿ ಮೈ ಮೇಲೆ ಬರುತ್ತವೆ. ಶಾಲಾ ವಿದ್ಯಾರ್ಥಿಗಳಿಗೆ, ವೃದ್ಧರಿಗೆ, ದ್ವಿಚಕ್ರ ವಾಹನ ಸವಾರರಿಗೆ, ಪಾದಾಚಾರಿಗಳಿಗೆ, ಹೀಗೆ ಎಲ್ಲರಿಗೂ ಕೂಡ ತೊಂದರೆಯನ್ನ ನೀಡ್ತಾ ಇವೆ. ಇನ್ನು ಸುತ್ತಮುತ್ತಲಿನ ಪ್ರದೇಶದಲ್ಲಿ ಮನೆಗಳಿಗೆ ನುಗ್ಗಿ ಸಾಕು ನಾಯಿಗಳಿಗೆ ಕಚ್ಚುವುದು, ಹಿತ್ತಲಿನಲ್ಲಿ ಮಲಮೂತ್ರ ವಿಸರ್ಜನೆ ಮಾಡುವುದು, ಹೀಗೆ ಇವುಗಳ ಹಾವಳಿಗೆ ಜನರು ತತ್ತರಿಸಿ ಹೋಗಿದ್ದಾರೆ. ಈ ರೀತಿಯ ಸಮಸ್ಯೆ ಆಗಿರುವುದು ಯಾವುದೋ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಹಳ್ಳಿಯಲ್ಲ, ಬದಲಾಗಿ ಸಿದ್ದಾಪುರ ಪಟ್ಟಣ ಪಂಚಾಯತ್ ವ್ಯಾಪ್ತಿಯ ಸಿರ್ಸಿ ಸಿದ್ದಾಪುರ ಮುಖ್ಯ ರಸ್ತೆಗೆ ಹೊಂದಿಕೊಂಡಿರುವ ರವೀಂದ್ರ ನಗರದ ಪರಿಸ್ಥಿತಿ ಇದು. ಇಲ್ಲಿನ ಜನರು ಈಗಾಗಲೇ ಸಂಬಂಧಪಟ್ಟ ಪಟ್ಟಣ ಪಂಚಾಯತ್ ಅಧಿಕಾರಿಗಳಿಗೆ ಮನವಿಯನ್ನು ನೀಡಿದ್ದಾರೆ. ಆದರೂ ಕೂಡ ಯಾವುದೇ ರೀತಿಯಾದ ಪರಿಹಾರ ಇವರಿಗೆ ಸಿಕ್ಕಿಲ್ಲ. ಈಗ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದ್ದಾರೆ. ಬೀದಿ ನಾಯಿಗಳ ಹಾವಳಿಯಿಂದ ನಮಗೆ ರಕ್ಷಣೆಯನ್ನ ಕೊಡಿಸಿ ಅವುಗಳ ನಿಯಂತ್ರಣ ಮಾಡಿ ಎನ್ನುವಂತಹ ಒತ್ತಾಯ ರವೀಂದ್ರ ನಗರದ ಹಿತರಕ್ಷಣಾ ವೇದಿಕೆಯಿಂದ ಮಾಡಿರುವಂಥದ್ದು. ಪಟ್ಟಣ ಪಂಚಾಯತ್ ಆಡಳಿತಾಧಿಕಾರಿ ತಹಶೀಲ್ದಾರ್ ಅವರು ಈಗ ಇರೋದ್ರಿಂದ ಕೂಡಲೇ ನಮಗೆ ಪರಿಹಾರ ಒದಗಿಸಿಕೊಡಿ ಅಂತ ಹೇಳಿದ್ದಾರೆ. ನೋಡಿ, ಮುಖ್ಯ ರಸ್ತೆಗೆ ಅಡ್ಡ ಬರ್ತವೆ, ವಾಹನ ಸಂಚಾರಕ್ಕೆ ಅಡಚಣೆ ಉಂಟು ಮಾಡ್ತವೆ. ಇನ್ನು ಶಾಲಾ ಮಕ್ಕಳು ಆಟಾಡೋ ಆವರಣದಲ್ಲಿ ಗುಂಪು ಗುಂಪಾಗಿ ಓಡಾಡ್ತಿವೆ. ದೃಶ್ಯದಲ್ಲಿ ನಿಮಗೆ ಕಾಣಿಸ್ತಾ ಇದೆ. ಆದರೆ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಳ್ಳದೇ ಇರುವುದು ಸಾರ್ವಜನಿಕರಲ್ಲಿ ಇನ್ನಷ್ಟು ಭಯದ ವಾತಾವರಣ ನಿರ್ಮಾಣ ಮಾಡಲು ಕಾರಣವಾಗಿದೆ. ಇನ್ನಾದರೂ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕು ಎನ್ನುವಂಥ ಒತ್ತಾಯ ಅಲ್ಲಿನ ಸಾರ್ವಜನಿಕರದ್ದಾಗಿದೆ. ಇದು ಸುದ್ದಿ ಪ್ರತಿನಿಧಿ, ನಾನು ದಿವಾಕರ್ ನಾಯಕ್ ಸಂಕಂಡ. ನಿರಂತರ ಸ್ಥಳೀಯ ಸುದ್ದಿಗಾಗಿ ನಮ್ಮ ಚಾನೆಲ್ ವೀಕ್ಷಿಸಿ. ಧನ್ಯವಾದಗಳು.